ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೋಹಾನ ಪತ್ರಿಕೆ 8ನೇ ಅಧ್ಯಾಯ 42 ನಾವು ನೋಡಿಕೊಳ್ಳುವುದಾದರೆ, ಅಲ್ಲಿ ದೇವರು ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕೆಂದರೆ ನಾನು ದೇವರಿಂದ ಹೊರಟು ಬಂದಿದ್ದೇನೆ, ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆದರೆ ಆತನೇ ನನ್ನನ್ನು ಕಳುಹಿಸದಾತನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ಯೇಸುವು ಅಗತ್ಯತೆಯನ್ನು ನೋಡಿದ ಮಾತ್ರಕ್ಕೆ ಅದರಂತೆ ಎಂದಿಗೂ ನಡೆಯಲಿಲ್ಲ ಎಂಬುದು ಸ್ಪಷ್ಟವಾಗ್ತದೆ. ಅವರು ಅಗತ್ಯತೆಯನ್ನು ನೋಡಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದರು. ಆದರೆ ತನ್ನ ತಂದೆಯು ತಮಗೆ ಹೇಳಿದಾಗ ಮಾತ್ರ ಅದಕ್ಕೆ ಅನುಗುಣವಾಗಿ ನಡೀತಾ ಇದ್ದರು. ಲೋಕಕ್ಕೆ ರಕ್ಷಕನ ಅಗತ್ಯ ಅತಿಯಾಗಿ ಇರುವಾಗ ಯೇಸು ಪರಲೋಕದಲ್ಲಿ ಕಡಿಮೆ ಅಂದರೂ 4,000 ವರ್ಷಗಳು ಕಾಯ್ದರು. ನಂತರ ತನ್ನ ತಂದೆಯು ಕಳಿಸಿದಾಗ ಅವರು ಭೂಲೋಕಕ್ಕೆ ಬಂದರು. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4 ನಾವು ಓದುವಾಗ, ತಕ್ಕ ಕಾಲ ಬಂದಾಗ ದೇವರು ಸಮಯವನ್ನು ನಿರ್ಧರಿಸಿದಾಗ ತನ್ನ ಮಗನನ್ನು ಕಳಿಸಿಕೊಟ್ಟರು. ದೇವರು ಪ್ರತಿಯೊಂದಕ್ಕೂ ಸರಿಯಾದ ಸಮಯವನ್ನು ನೇಮಿಸಿದ್ದಾರೆ ಎಂಬುದಾಗಿ ಪ್ರಸಂಗಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಪ್ರಸಂಗಿಯಲ್ಲಿ 3ನೇ ಅಧ್ಯಾಯ 1ರಲ್ಲಿ ನೀವು ನೋಡಿ, ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ. ಪ್ರಿಯರೇ, ಈ ಲೋಕದಲ್ಲಿ ಅಂದರೆ ಈ ಭೂಮಂಡಲದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲ ಇದೆ, ಪ್ರತಿಯೊಂದಕ್ಕೂ ಉದ್ದೇಶಕ್ಕೂ ಒಂದು ಸಮಯವಿದೆ ಎಂಬುದನ್ನು ನಾವು ನೋಡ್ತೇವೆಪ್ಪ. ಯಾಕಂದರೆ ಆತನು ಸಮಯವನ್ನು ನೇಮಿಸಿರುವಂಥ ದೇವರೊಬ್ಬರಿಗೆ ಮಾತ್ರ ಆ ಸಮಯ ತಿಳಿಯುತ್ತದೆ. ಮತ್ತು ಯೇಸು ಮಾಡಿದ ಹಾಗೆ ಪ್ರತಿಯೊಂದರಲ್ಲಿಯೂ ದೇವರ ಚಿತ್ತವನ್ನು ನಾವು ಹುಡುಕಿದಲ್ಲಿ ನಾವು ತಪ್ಪಾಗಿ ನಡೆಯುವುದಿಲ್ಲ ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರೇರೆ, ನಾವು ಗ್ರಹಿಸುವಂಥದ್ದೇನಾದರೂ ಇದ್ದರೆ ಅದು ಕೇವಲ ಆತನ ಕೃಪೆ ನಮ್ಮನ್ನು ನಿರಂತರವಾಗಿ ನಿತ್ಯ ನೂತನವಾಗಿ ನಡೆಸ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಯೇಸು ಈ ಭೂಲೋಕಕ್ಕೆ ಬಂದಾಗ ಆತನು ಸುಮ್ಮನೆ ಎಲ್ಲ ಕಡೆ ಹೋಗಿ ತನ್ನ ಒಳ್ಳೆಯದೆಂದು ತೋರಿದ್ದನ್ನೆಲ್ಲ ಮಾಡಲಿಲ್ಲ. ಮುಖ್ಯವಾಗಿ ಆತನ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿತ್ತು. ಆತನು ತನ್ನ ಮನಸ್ಸಿನಲ್ಲಿ ತೋಚಿದ ಒಳ್ಳೆಯ ಆಲೋಚನೆಯಂತೆ ನಡೆಯಲಿಲ್ಲ. ಆತನು ತನ್ನ ಮನಸ್ಸನ್ನು, ತನ್ನ ಅಂತರಾತ್ಮವನ್ನು ಪವಿತ್ರಾತ್ಮನ ಸೇವಕನನ್ನಾಗಿ ಮಾಡಿದನು ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ತನಗೆ ದೇವರ ವಾಕ್ಯ 12ನೇ ವಯಸ್ಸಿನಲ್ಲಿ ಬಹಳ ಚೆನ್ನಾಗಿ ಗೊತ್ತಿದ್ದರೂ ತನ್ನ ಮುಂದಿನ 18 ವರ್ಷಗಳನ್ನು ಒಬ್ಬ ಬಡಗಿಯಾಗಿ ತನ್ನ ತಾಯಿಯೊಂದಿಗೆ ವಾಸ ಮಾಡುತ್ತಾ ಮೇಜು ಕುರ್ಚಿಗಳನ್ನು ಮಾಡುತ್ತಾ ಕಳೆದನು. ತನ್ನ ಸುತ್ತ ಸಾಯುತ್ತಿರುವ ಮನುಷ್ಯರಿಗೆ ಅವಶ್ಯಕತೆವಾದಂಥ ತಕ್ಕ ಸಂದೇಶ ತನ್ನ ಬಳಿ ಇದ್ದರೂ ಆತನು ಬೋಧನೆ ಮಾಡುವ ಸೇವೆಗೆಂದು ಹೊರಗೆ ಹೋಗಲಿಲ್ಲ. ಯಾಕಂದರೆ ತನ್ನ ತಂದೆಯ ಸಮಯವು ಇನ್ನೂ ಬಂದಿರಲಿಲ್ಲ. ಇದು ಬಹಳ ಮುಖ್ಯ. ನಮ್ಮ ಸಮಯ ಬಂದಾಗ ಕರ್ತನು ಅದಕ್ಕೆ ಬೇಕಾದಂಥ ಅಗತ್ಯಗಳನ್ನು, ಅದಕ್ಕೆ ಬೇಕಾದಂಥ ಪೂರಕವಾದಂಥ ಮಾರ್ಗಗಳನ್ನು ಕರ್ತನು ನಡೆಸುವವನಾಗಿದ್ದಾನೆ. ಅದಕ್ಕೆ ಆತನು ಕಟ್ಟುವವನು, ಕಾಯುವವನು, ನಿರಂತರವಾಗಿ ನಡೆಸುವವನಾಗಿದ್ದಾನೆ. ಹಾಗಾಗಿ ಆತನ ಮೇಲೆ ಭರವಸೆ ಇಡಿ. ಆ ಭರವಸೆ ನಿಮ್ಮನ್ನು ನಡೆಸ್ತದೆ. ಪ್ರಿಯರೇ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ, ಈ ಮುಂಜಾನೆಯ ಸಮಯದಲ್ಲಿ ಬೇಡ್ತೇನೆ ಸ್ವಾಮಿ. ಅಪ್ಪ, ಯಾರ್ಯಾರಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇದೆಯೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆಯ್ಯ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರೇ, ಅವ್ರಿಗೆ ನೂತನವಾದಂಥ ಒಂದು ದೃಷ್ಟಿಯನ್ನು ಕೊಡು ಸ್ವಾಮಿ. ಮುಟ್ಟು ಸ್ವಾಮಿ. ನಿಮ್ಮ ಗಾಯವುಳ್ಳ ಹಸ್ತಗಳು ಮುಟ್ಲಿ ದೇವರೇ.
ಯಾರ್ಯಾರು 7 ಲ್ಯಾಂಪ್ ಚಾನಲ್ನ ನೋಡಿ ಈ ವಾಕ್ಯವನ್ನು ಕೇಳ್ತಾ ಇದ್ರು ಸ್ವಾಮಿ, ಅವರ ಕುಟುಂಬಗಳಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ, ಒಂದು ಅದ್ಭುತ ಆಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.